ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ಕ್ರೋಮಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ನ ಆನ್ ಆ್ಯಂಡ್ ಆಫ್ ಮಾಡಬೇಕು. ಕೆಲವೊಂದು ಸೆಟ್ಟಿಂಗ್ಸ್ನ ಆನ್ ಆ್ಯಂಡ್ ಆಫ್ ಮಾಡೋದ್ರಿಂದ ನಮ್ಮ ಫೋನ್ ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ ಮತ್ತು ಬ್ರೌಸಿಂಗ್ ಸ್ಪೀಡ್ ಎಲ್ಲ ಜಾಸ್ತಿ ಆಗುತ್ತೆ. ಮತ್ತು ನಾವೇನೇನು ಸರ್ಚ್ ಮಾಡಿರ್ತೀವಿ ಎಲ್ಲ ಡಾಟಾ ಸ್ಟೋರ್ ಆಗಿರುತ್ತೆ. ಅದನ್ನ ನಾವಿಲ್ಲಿ ಡಿಲೀಟ್ ಮಾಡೋದು ಹೇಗೆ, ಮತ್ತು ಕ್ರೋಮಿಂದ ನೋಟಿಫಿಕೇಶನ್ ಬರ್ತಿದ್ರೆ ಅದನ್ನೆಲ್ಲ ಆಫ್ ಮಾಡೋದು ಹೇಗೆ ಅಂತೆಲ್ಲ ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫೋನಲ್ಲಿ ಕ್ರೋಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಡಾಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ರೀತಿ ಬರುತ್ತೆ. ಇಲ್ಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ರೀತಿ ಬರುತ್ತೆ. ಇಲ್ಲಿ ಸೇಫ್ ಬ್ರೌಸಿಂಗ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ರೀತಿ ಬರುತ್ತೆ. ಇಲ್ಲಿ 3 ಆಪ್ಷನ್ ಇರುತ್ತೆ. ಇಲ್ಲಿ ನಾವು ಫಸ್ಟ್ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಎನ್ಎನ್ಸಿಡ್ ಪ್ರೊಟೆಕ್ಷನ್ ಅಂತ ಇರುತ್ತಲ್ಲ, ಈ ಒಂದು ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಒಂದು ಡೇಂಜರಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಅದು ತಿಳಿಸುತ್ತೆ ನಮಗೆ. ಕ್ರೋಮು ಈ ಒಂದು ವೆಬ್ಸೈಟು ಡೇಂಜರ್ ಇದೆ, ವಿಸಿಟ್ ಮಾಡಬೇಡಿ ಅಂತ ತಿಳಿಸ್ಕೊಡುತ್ತೆ. ಈ ಒಂದು ವೆಬ್ಸೈಟಿಂದ ಫೋಟೋಸು ವೀಡಿಯೋಸು ಏನೋ ಡೌನ್ಲೋಡ್ ಮಾಡಬೇಡಿ ಅಂತ ನಮಗೆ ಮುಂಚಿತವಾಗಿ ತಿಳಿಸ್ಕೊಡುತ್ತೆ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ. ಇದರಿಂದ ಫೋನ್ಗೆ ವೈರಸ್ ಅಟ್ಯಾಕ್ ಆಗೋದಿರಲಿ ಅಥವಾ ಫೋನ್ ಹ್ಯಾಕ್ ಆಗೋ ಇದಿರಲ್ಲ, ಸ್ವಲ್ಪ ಕಡಿಮೆ. ನೆಕ್ಸ್ಟು ಬ್ಯಾಕ್ ಬನ್ನಿ. ನೆಕ್ಸ್ಟ್ ಇದೇ ಒಂದು ಪೇಜಲ್ಲಿ ಇಲ್ಲಿ ಮೇಲ್ಗಡೆ ಡಿಲೀಟ್ ಬ್ರೌಸಿಂಗ್ ಡಾಟಾ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಏನೇನು ಸರ್ಚ್ ಮಾಡಿರ್ತೀವಿ ಅದನ್ನು ಎಲ್ಲ ನಾವಿಲ್ಲಿ ಡಿಲೀಟ್ ಮಾಡ್ಕೊಬೋದು. ಬ್ರೌಸಿಂಗ್ ಹಿಸ್ಟ್ರಿ, ಕುಕೀಸು ಮತ್ತು ಸೈಟ್ ಡಾಟಾ ಮತ್ತು ಕ್ಯಾಚು, ಇಮೇಜಸ್ಸು ಮತ್ತು ಫೈಲ್ಸು ಅಂತ. ಟೈಮ್ ರೇಂಜ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಒಂದು ಲಾಸ್ಟ್ 24 hours ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲಿವರೆಗಿನ ಡಾಟಾನ ನಾವು ಡಿಲೀಟ್ ಮಾಡ್ಕೋಬೇಕು ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಎಕ್ಸಾಂಪಲ್ಗೆ ಇಲ್ಲಿ ಲಾಸ್ಟ್ 1 hour, ಲಾಸ್ಟ್ 24 hour, ಲಾಸ್ಟ್ 7 days ಅಂತ ಈ ರೀತಿ ಇರುತ್ತೆ. ನಾವಿಲ್ಲಿ ಎಕ್ಸಾಂಪಲ್ಗೆ ಲಾಸ್ಟ್ 7 daysನ ಸೆಲೆಕ್ಟ್ ಮಾಡ್ಕೊಂಡ್ರೆ ಲಾಸ್ಟ್ 7 daysದು ಎಲ್ಲ ಹಿಸ್ಟ್ರಿ ಇಲ್ಲಿ ಡಿಲೀಟ್ ಆಗುತ್ತೆ. ಯಾವ ಒಂದು ಡಾಟಾನ ನಾವು ಡಿಲೀಟ್ ಮಾಡಬೇಕು ಅಂತಿರ್ತೀವಿ ಅದನ್ನೆಲ್ಲ ಬಾಕ್ಸ್ನಲ್ಲಿ ಟಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಡಿಲೀಟ್ ಡಾಟಾ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಡಿಲೀಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆವಾಗ ಆ ಒಂದು ಹಿಸ್ಟ್ರಿ ಎಲ್ಲ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಹಾಗೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಾಗಿ ಸ್ಕ್ರಾಲ್ ಮಾಡಿ, ಇಲ್ಲಿ ಸೈಟ್ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಾಗಿ ಸ್ಕ್ರಾಲ್ ಮಾಡಿ, ಇಲ್ಲಿ ಡಾಟಾ ಸ್ಟೋರ್ಡ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾವಿಲ್ಲಿ ಏನೇನು ಸರ್ಚ್ ಮಾಡಿರ್ತೀವಿ, ಯಾವ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿರ್ತೀವಿ ಅದೆಲ್ಲ ಹಿಸ್ಟ್ರಿ ಇಲ್ಲಿ ಇರುತ್ತೆ. ಮತ್ತು ಇಲ್ಲಿ ಎಷ್ಟೆಷ್ಟು MB ಯೂಸ್ ಆಗುತ್ತೆ, ಎಷ್ಟೆಷ್ಟು ನೆಟ್ಟು ಯೂಸ್ ಆಗಿದೆ ಆ ಒಂದು ವೆಬ್ಸೈಟ್ಗೆ ಅಂತ ಎಲ್ಲ ಇಲ್ಲಿ ತೋರಿಸುತ್ತೆ. ಅದನ್ನೆಲ್ಲ ನಾವು ಇಲ್ಲಿ ಹಿಸ್ಟ್ರಿನ ನೋಡ್ಕೊಬೋದು. ಮತ್ತು ಇಲ್ಲಿ ಡಿಲೀಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕೆಳಗಡೆ ಡಿಲೀಟ್ ಆಲ್ ಡಾಟಾ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಮತ್ತೆ ಡಿಲೀಟ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಆವಾಗ ಈ ಒಂದು ಎಲ್ಲ ಡಾಟಾ ಡಿಲೀಟ್ ಆಗುತ್ತೆ ಹಿಸ್ಟ್ರಿ. ನೆಕ್ಸ್ಟ್ ಇಲ್ಲಿ ಹಾಗೆ ಬ್ಯಾಕ್ ಬನ್ನಿ. ಮತ್ತೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಾಗಿ ಸ್ಕ್ರಾಲ್ ಮಾಡಿ, ಇಲ್ಲಿ ಸೈಡ್ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಮ್ರಾ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೋಂಟ್ ಅಲೋ ಸೈಟ್ಸ್ ಟು ಯೂಸ್ ಯುವರ್ ಕ್ಯಾಮ್ರಾ ಅಂತ ಆಪ್ಷನ್ ಇರುತ್ತೆ, ಸೆಕೆಂಡ್ ಒನ್ನು, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಮ್ಮ ಕ್ಯಾಮ್ರಾನ ಯಾವುದೇ ಒಂದು ವೆಬ್ಸೈಟು ಆಕ್ಸೆಸ್ ಮಾಡಲ್ಲ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಹಾಗೆ ಬ್ಯಾಕ್ ಬನ್ನಿ, ಇಲ್ಲಿ ಮೈಕ್ರೋಫೋನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಅಷ್ಟೇ ಡೋಂಟ್ ಅಲೋ ಸೈಟ್ಸ್ ಟು ಯೂಸ್ ಯುವರ್ ಮೈಕ್ರೋಫೋನ್ ಅಂತ ಇರುತ್ತಲ್ಲ, ಈ ಒಂದು ಸೆಕೆಂಡ್ ಒನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ವೆಬ್ಸೈಟ್ಗೆ ನಾವು ವಿಸಿಟ್ ಮಾಡಿದಾಗ ನಮ್ಮ ಕ್ಯಾಮ್ರಾ ಮತ್ತು ಮೈಕ್ರೋಫೋನು ಆಕ್ಸೆಸ್ ಆಗಲ್ಲ. ಇದರಿಂದ ಒಂದು ಸ್ವಲ್ಪ ಸೇಫ್ ಇರುತ್ತೆ. ಅಥವಾ ಇದರಿಂದ ನಮ್ಮ ಕ್ಯಾಮ್ರಾ ಆನ್ ಆಗಿರೋದು ಮತ್ತು ಮೈಕ್ರೋಫೋನ್ ಆನ್ ಆಗಿರೋದ್ರಿಂದ ಯಾವುದೋ ಒಂದು ವೆಬ್ಸೈಟು ಮಿಸ್ಯೂಸ್ ಮಾಡ್ಕೊಬೋದು. ಅದಕ್ಕೆ ಈ ಒಂದು ಸೆಟ್ಟಿಂಗ್ಸ್ನ ಆಫ್ ಮಾಡ್ಕೊಳ್ಳಿ. ಯಾವುದಾದ್ರೂ ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ಬೇಕು ಅಂದರೆ ಅಲೋ ಕೇಳುತ್ತೆ, ಆವಾಗ ನಾವು ಆನ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಎಲ್ಲ. ನೆಕ್ಸ್ಟು ಕ್ರೋಮಿಂದ ಯಾವುದಾದ್ರೂ ನೋಟಿಫಿಕೇಷನ್ಗಳು ಬರ್ತಿದ್ರೆ ಅದನ್ನ ಆಫ್ ಮಾಡ್ಕೊಬೇಕು ಅಂತಿದ್ರೆ ಇಲ್ಲಿ ನೋಟಿಫಿಕೇಷನ್ಸ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೋ ನೋಟಿಫಿಕೇಷನ್ಸ್ ಅಂತ ಆಪ್ಷನ್ ಇರುತ್ತಲ್ಲ, ಈ ಒಂದು ಸೆಟ್ಟಿಂಗು ಆನ್ ಆಗಿರುತ್ತೆ. ಇಲ್ಲಿ ಆಫ್ ಮಾಡಿಕೊಂಡ್ರೆ ಯಾವುದೇ ಒಂದು ಕ್ರೋಮಿಂದ ನೋಟಿಫಿಕೇಷನ್ ಬರೋದು ನಿಲ್ಲುತ್ತೆ. ನೆಕ್ಸ್ಟ್ ಇಲ್ಲಿ ಈ ಒಂದು ಸೆಟ್ಟಿಂಗ್ ಪೇಜಲ್ಲಿ ಇಲ್ಲಿ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಯಾವುದೋ ಒಂದು ಆ್ಯಪಲ್ಲಿ ಅಥವಾ ಒಂದು ವೆಬ್ಸೈಟಲ್ಲಿ ಏನಾದರೂ ಲಾಗಿನ್ ಆಗುವಾಗ ಪಾಸ್ವರ್ಡು ಮತ್ತು ID ಎಂಟರ್ ಮಾಡಿ ಲಾಗಿನ್ ಆಗ್ತಾ ಇರ್ತೀವಲ್ಲ, ಆವಾಗ ಕೇಳುತ್ತೆ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರಲ್ಲಿ ಸೇವ್ ಮಾಡ್ಕೊಬೇಕಾ ಅಂತ. ನಾವು ಅಲ್ಲಿ ಅಲೋ ಕೊಟ್ಟಿದ್ರೆ ಆ ಒಂದು ID ಮತ್ತು ಪಾಸ್ವರ್ಡು ಇಲ್ಲಿ ಸೇವ್ ಆಗಿರುತ್ತೆ. ಎಕ್ಸಾಂಪಲ್ಗೆ ನಾನು ಇನ್ಸ್ಟಾಗ್ರಾಮ್ಗೆ ಲಾಗಿನ್ ಆಗುವಾಗ ಇನ್ಸ್ಟಾಗ್ರಾಮ್ ID ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ ಲಾಗಿನ್ ಆಗುವಾಗ
ಗೂಗಲ್ ಪಾಸ್ವರ್ಡ್ ಮ್ಯಾನೇಜರಲ್ಲಿ ಕೇಳುತ್ತೆ ಸೇವ್ ಮಾಡ್ಕೊಬೇಕಾ ಅಂತ. ನಾವು ಅಲ್ಲಿ ಅಲೋ ಕೊಟ್ಟರೆ ಆ ಒಂದು ಐ ಡಿ ಮತ್ತು ಪಾಸ್ವರ್ಡು ಇಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ಬಂದು ಪಾಸ್ವರ್ಡ್ನ ನಾವಿಲ್ಲಿ ಚೆಕ್ ಮಾಡ್ಕೊಬೋದು. ಪಾಸ್ವರ್ಡ್ ಏನು ಅಂತ ನಾವಿಲ್ಲಿ ಚೆಕ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ನಾನು ಇಲ್ಲಿ ಸುಮಾರು ವೆಬ್ಸೈಟ್ಗಳಿದೆ, ಈ ರೀತಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅಂತ ಈ ರೀತಿ ಅಕೌಂಟ್ಗಳಿರುತ್ತೆ. ಅದ್ರ ಪಾಸ್ವರ್ಡ್ನ ನಾವಿಲ್ಲಿ ಚೆಕ್ ಮಾಡ್ಕೊಬೋದು. ನಮ್ಗೆ ಯಾವ ಪಾಸ್ವರ್ಡನ್ನು ನೋಡಬೇಕು ಅಂತ ಇರ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಫಿಂಗರ್ ಪ್ರಿಂಟ್ ಕೇಳುತ್ತೆ, ಫೋನ್ ಲಾಕ್ನ ಅವಾಗ ಅನ್ಲಾಕ್ ಮಾಡಬೇಕು. ನೆಕ್ಸ್ಟು ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಐ ಚಿತ್ರ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪಾಸ್ವರ್ಡ್ ಏನಿದೆ ಅಂತ ನಾವಿಲ್ಲಿ ನೋಡ್ಕೊಬೋದು. ಇಲ್ಲಿ ಸೇವ್ ಆಗಿರೋದು ಬೇಡ ಅಂತಂದರೆ ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ, ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೊಬೋದು. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ನಾನು ಇದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ.